ನನ್ನ ನಾಯಕತ್ವದಲ್ಲೇ ಎಲೆಕ್ಷನ್ ಅಂತ ಸಿಎಂ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಾಲಕೃಷ್ಣ ಇದೀಗ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬಿಟ್ಟು ಚುನಾವಣೆಯನ್ನ ಮಾಡುವುದಕ್ಕೆ ಆಗುತ್ತಾ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿದ್ದು, ಡಿಕೆಶಿ, ಖರ್ಗೆ ಎಲ್ಲರ ನಾಯಕತ್ವವು ಮುಖ್ಯವಾಗತ್ತೆ. ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ. ಒಂದು ಜಾತಿಯನ್ನ ನಂಬಿ ರಾಜಕಾರಣ ಮಾಡುವಂತಹ ಪಕ್ಷ ಅಲ್ಲ. ಎಲ್ಲ ವರ್ಗದ ಜನರ ನಾಯಕತ್ವ ಬೇಕು ಅಂತ ಹೇಳಿ ಬಾಲಕೃಷ್ಣ ಹೇಳಿರುವಂಥದ್ದು. ನಾವು ಸುರ್ಜೇವಾಲಾ ಜೊತೆಗೆ ಯಾವುದೇ ರಾಜಕೀಯ ಚರ್ಚೆಯನ್ನ ಮಾಡಿಲ್ಲ. ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತ್ರ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಶ್ರೀಗಳು, ಮುಖಂಡರು, ಕಾರ್ಯಕರ್ತರಿಗೆ ಡಿಕೆಶಿ ಸಿಎಂ ಆಗಬೇಕು ಅನ್ನುವಂತಹ ಅಭಿಪ್ರಾಯ ಇದೆ. ಪಕ್ಷಕ್ಕಾಗಿ ಅವರು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಅವಕಾಶ ಸಿಗಬೇಕು ಅಂತ ಹೇಳೋದು ಜನಜನಿತ. ಸಾರ್ವಜನಿಕರು ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕಾಗಿ ಸಿದ್ದರಾಮಯ್ಯರನ್ನ ಇಳಿಸಿ ಡಿಕೆಶಿನ ನಾಳೆಯೇ ಸಿಎಂ ಮಾಡಿ ಅಂತ ಹೇಳಿ ನಾವು ಕೇಳುವುದಿಲ್ಲ. ಸಿದ್ದರಾಮಯ್ಯರ ನಂತರದ ಸ್ಥಾನ ಡಿಕೆ ಶಿವಕುಮಾರ್ಗೆ ಸಿಗಬೇಕು. ಅದನ್ನ ಹೈಕಮಾಂಡ್ ಹೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಸಿದ್ದರಾಮಯ್ಯಗೆ ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾಯಕತ್ವನು ಬೇಕಲ್ಲಪ್ಪ. ಸಿದ್ದರಾಮಯ್ಯವ್ರನ್ನ ಬಿಟ್ಟು ನಾವು ಚುನಾವಣೆ ಮಾಡೋಕ್ಕಾಗಿಲ್ಲ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರು, ಎಲ್ಲರ ನಾಯಕತ್ವನು, ಖರ್ಗೆ ಸಾಹೇಬರು, ಎಲ್ಲರ ನಾಯಕತ್ವನು ಬೇಕು. ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ. ಒಂದು ಜಾತಿಯನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ ಇದು. ಎಲ್ಲ ವರ್ಗದ ಜನ ನಾಯಕತ್ವ ಇರ್ತಕ್ಕಂಥದಕ್ಕೆ ಕಾಂಗ್ರೆಸ್ನ ಶಕ್ತಿ. ಸರ್, ಈಗ ಸುರ್ಜೇವಾಲಾ ಅವರು ಒಂದು ಶಾಸಕರುಗಳನ್ನು ಆಲಿಸಿದ್ರು. ಶಾಸಕರ ಜೊತೆ ಬರೀ ಅಭಿವೃದ್ಧಿ ವಿಚಾರಗಳ ಚರ್ಚೆ ಆಯ್ತಾ, ಅಥವಾ ಈ ಬಗ್ಗೆ ಇಲ್ಲಿ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ನಾನು ಈಗಾಗಲೇ ಸ್ಪಷ್ಟನೆ ಮಾಡಿದ್ದೀನಿ. ಬರೀ ಅಭಿವೃದ್ಧಿ ವಿಚಾರನೇ ಚರ್ಚೆ ಆಗಿದೆ. ನಮ್ಮ ಸಮಸ್ಯೆಗಳೇನು ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಅದು ಬಿಟ್ಟು ಬೇರೆ ಏನು ಚರ್ಚೆ ಆಗಿದೆ. ಸಾಕಷ್ಟು ಶ್ರೀಗಳು ಕೂಡ ಆಗಬೇಕು, ಅವ್ರಿಗೆ ಅವಕಾಶ ಸಿಗಬೇಕು, ಶ್ರಮ ಇದೆ ಅವ್ರದ್ದು ಚುನಾವಣೆಯಲ್ಲಿ, ಲಾಸ್ಟ್ ಚುನಾವಣೆಯಲ್ಲಿ ಹೇಳಿದ್ರು. ನಿಮಗೂ ಕೂಡ ಒಂದು ಇದು ಅಭಿಪ್ರಾಯ ಇದೆ, ಮಾಧ್ಯಮದವ್ರಿಗೂ ಕೂಡ ಎಲ್ರಿಗೂ ಅಭಿಪ್ರಾಯ ಇದೆ. ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಬಾರಿ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅದು ಜನಜನಿತ, ಸಾರ್ವಜನಿಕವಾಗಿ ಸಾರ್ವಜನಿಕರು ಚರ್ಚೆ ಮಾಡ್ತಿರ್ತಕ್ಕಂಥ ವಿಚಾರ. ಅದು ಆಗಬೇಕು ಅಂತ ನಾಳೆ ಮಾಡಿಬಿಡಿ ಸಿದ್ದರಾಮಯ್ಯವ್ರು ನಿಲ್ಲಿಸ್ಬಿಟ್ಟು ನಾವು ಕೇಳಲ್ಲ. ಸಿದ್ದರಾಮಯ್ಯ ನಂತರ ಸ್ಥಾನ ಡಿ ಕೆ ಶಿವಕುಮಾರ್. ಅಲ್ಲ ಸರ್, ಈಗ ಅದೇ ಚರ್ಚೆ ಆಗ್ತಾ ಇರೋದು ಸರ್. ಅದೇ ಯಾವಾಗ ಅಂತ ಹೇಳಿ ಅದನ್ನು ನಾನು ಹೈಕಮಾಂಡ್